ಶಂಕರ ರಾಮಾನುಜ ಮತ್ತು ಮಧ್ವಾಚಾರ್ಯರನ್ನು ಸ್ಮರಿಸುತ್ತಾ ಎಲ್ಲ ವಿಪ್ರ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ನಾನು ಹನುಮೇಶ್ ಕೆ ಯಾವಗಲ್, ಹಿರಿಯ ಪತ್ರಕರ್ತ ಮತ್ತು ಬ್ರಾಹ್ಮಣ ಸಮಾಜದ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ನಾನು ತೊಡಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬ್ರಾಹ್ಮಣ ಸಮಾಜದ ಒಂದು ದೊಡ್ಡ ವಿಷಯ, ಚರ್ಚಿತ ವಿಷಯ ಅಂದರೆ ಅದು ಸರಿಯಾದ ಹುಡುಗಿ ಸಿಗ್ತಾ ಇಲ್ಲ. ಮಕ್ಕಳಿಗೆ ಮದುವೆ ಮಾಡುವಂಥದ್ದು ಪಾಲಕರಿಗೆ ಒಂದು ದೊಡ್ಡ ಜಟಿಲವಾದ ಸಮಸ್ಯೆಯಾಗಿ ಇವತ್ತು ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಒಂದು ನಿರಂತರವಾದಂಥ ಪ್ರಯತ್ನವನ್ನು ಮಂಗಳಸೂತ್ರ ಫೌಂಡೇಶನ್ನು ಮಾಡ್ತಾ ಬಂದಿದೆ. ಈಗಾಗಲೇ ರಾಜ್ಯದ ಎಲ್ಲ ಕಡೆ 65 ಸಮಾವೇಶಗಳನ್ನು ಮಾಡಿರುವಂಥದ್ದು. ಈಗ 66 ಮತ್ತು 67ನೇ ಸಮಾವೇಶ ಮೇ ತಿಂಗಳಲ್ಲೇ ನಡೆಯುವಂಥದ್ದು. ಇದಕ್ಕೆ ವಿಶ್ವ ವಿಪ್ರ ಸೇವಾ ಟ್ರಸ್ಟ್ ಹುಬ್ಬಳ್ಳಿ ಧಾರವಾಡ ಏನಿದೆ ಅದು ಮತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹಕಾರ ಈ ಒಂದು ಸಮಾವೇಶಕ್ಕೆ ಇರುತ್ತೆ. ಮೇ ತಿಂಗಳಲ್ಲಿ ಬೆಂಗಳೂರಿನ ಗಾಯತ್ರಿ ಭವನದ ಸಭಾಂಗಣದಲ್ಲಿ ಚೌಲ್ಟ್ರಿ ಏನಿದೆ ಕೆಳಗಡೆ, ಅಲ್ಲಿ ಈ ಸಮಾವೇಶ ನಡೆಯುತ್ತೆ 9 ಮತ್ತು 10ನೇ ತಾರೀಕು. ಅದಾದಮೇಲೆ ಅದೇ ತಿಂಗಳು ಮೇ ತಿಂಗಳಲ್ಲೇ 23 ಮತ್ತು 24ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಸುಧರ್ಮ ಸಭಾಭವನ ಇದೆ ವಿದ್ಯಾನಗರ, ಅಲ್ಲಿ ಕೂಡ ಸಮಾವೇಶ ನಡೆಯುತ್ತೆ. ಈ ಎರಡೂ ಸಮಾವೇಶಗಳಲ್ಲಿ ತಾವು ಪಾಲ್ಗೊಳ್ಬೇಕು. ತಮ್ಮ ಮಕ್ಕಳ ಏನು ಬಯೋಡಾಟಾ ಇರ್ಬೋದು ಮತ್ತು ಜಾತಕ, ಅದ್ರ ಜೊತೆಗೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ತೆಗೆದುಕೊಂಡು ಈ ಸಮಾವೇಶದಲ್ಲಿ ತಾವು ಭಾಗವಹಿಸಬೇಕು. ಇದ್ರ ಜೊತೆಗೇನೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಎಲ್ಲ ಸಮಾವೇಶದಲ್ಲಿ ಕೂಡ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಕೂಡ ಮಾಡಲಾಗುತ್ತೆ. ಇದರಲ್ಲೂ ಕೂಡ ತಾವೆಲ್ಲರೂ ಪಾಲ್ಗೊಳ್ಬೇಕು. ಈ ಒಂದು ಸಮಾವೇಶ ಮಾಡುವಂಥ ಪ್ರಮುಖ ಉದ್ದೇಶ ನಮ್ಮ ಬ್ರಾಹ್ಮಣ ಸಂಘಟನೆ ಆಗಬೇಕು, ತ್ರಿಮತಸ್ಥರಲ್ಲಿ ಒಂದು ಐಕ್ಯತೆ ಬರಬೇಕನ್ನುವಂಥದ್ದು. ನಾವೇನು ಜನಸಂಖ್ಯೆಯಲ್ಲಿ ಬ್ರಾಹ್ಮಣ ಸಮಾಜ ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಾವು ಇರುವಂಥ ಒಂದು ತ್ರಿಮತಸ್ಥರಲ್ಲೇ ಒಂದು ಒಗ್ಗಟ್ಟು ಬರಲಿ ಮತ್ತು ನಮ್ಮ ಬ್ರಾಹ್ಮಣ ಸಂಸ್ಕಾರ ಏನಿದೆ, ಪರಂಪರೆ ಏನಿದೆ, ನಮ್ಮ ಹಿಂದಿನ ಒಂದು ಜ್ಞಾನ ಏನಿದೆ, ವೇದ ಉಪನಿಷತ್ತುಗಳನ್ನು ಏನು ಪರಿಪಾಲನೆ ಮಾಡ್ತಾ ಬಂದಿದ್ದೀವಿ, ಸಮಾಜದಲ್ಲಿ ಒಂದು ಗೌರವಕ್ಕೆ ಪಾತ್ರ ಆಗುವಂಥ ಒಂದು ವಿದ್ಯೆಯನ್ನು ಏನು ನಮ್ಮ ಬ್ರಾಹ್ಮಣ ಸಮಾಜ ಕಲಿತಾ ಬಂದಿದೆ, ಮಕ್ಕಳಿಗೆ ಹೇಳ್ಕೊಡ್ತಾ ಬಂದಿದೆ, ಅದು ಮುಂದಿನ ಒಂದು ಪೀಳಿಗೆಗೂ ಜಾರ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೂ ಪಸರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಬ್ರಾಹ್ಮಣ ಸಂಸ್ಕೃತಿ ಸಂರಕ್ಷಣೆ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಮೂಲಕ ಗಮನಿಸ್ತಾ ಇದ್ದೀವಿ. ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತರ್ಜಾತಿ ವಿವಾಹ ಆಗುವಂಥದ್ದು, ಹುಡುಗಿಯರು ಅಂತರ್ಜಾತಿ ವಿವಾಹ ಆಗೋದರ ಮೂಲಕ ಎಲ್ಲೋ ಒಂದು ಕಡೆ ಭಾಳ ತಂದೆ ತಾಯಿಗಳಿಗೆ ಮನಸ್ಸಿಗೆ ನೋವು ಉಂಟು ಮಾಡುವಂಥದ್ದು. ಮತ್ತು ನಾವು ಭಾಳ ಚರ್ಚಿತವಾದಂಥ ವಿಷಯ ಅಂದರೆ ಈ ಲವ್ ಜಿಹಾದ್ ಅನ್ನುವಂಥದ್ದು. ಅದಕ್ಕೂ ಕೂಡ ಅನೇಕ ನಮ್ಮ ವಿಪ್ರ ಸಮಾಜದ ಮುಗ್ಧ ಹುಡುಗಿಯರು ಬಲಿ ಆಗ್ತಾ ಇದ್ದಾರೆ. ಹೀಗಾಗಿ ಪಾಲಕರಿಗೆ ಇವತ್ತು ಮಕ್ಕಳಿಗೆ ವಿದ್ಯೆ ಕೊಡೋದು ಅಥವಾ ಉದ್ಯೋಗ ಕೊಡೋದು ಎಷ್ಟು ಜವಾಬ್ದಾರಿನೋ, ಅದಕ್ಕಿಂತ ದೊಡ್ಡದಾದಂಥ ಜವಾಬ್ದಾರಿ ಯಾವುದಂದರೆ ಅವರಿಗೆ ಸೂಕ್ತವಾದಂಥ ವಧು ಮತ್ತು ವರ. ಹುಡುಗಿ ಇದ್ದರೆ ಅದಕ್ಕೆ ಒಬ್ಬ ಹುಡುಗನನ್ನು ಹುಡುಕುವಂಥದ್ದು, ಹುಡುಗ ಇದ್ದರೆ ಒಳ್ಳೆಯ ಹುಡುಗಿಯನ್ನು, ಸಂಸ್ಕಾರಯುತ ಹುಡುಗಿಯನ್ನು ಹುಡುಕಿ ಮದುವೆ ಮಾಡುವುದು ಇವತ್ತು ಬ್ರಾಹ್ಮಣ ಸಮಾಜದ ಪಾಲಕರ ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಸಾಫ್ಟ್ವೇರ್ ಇರ್ಬೋದು, ಬೇರೆ ಬೇರೆ ಕಡೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇದೆ, ಆದರೆ ಸಮಸ್ಯೆ ಆಗ್ತಾ ಇರುವಂಥದ್ದು ಸೂಕ್ತವಾದ ಹುಡುಗಿಯರು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಸಮಾವೇಶವನ್ನು ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೇ ನಮ್ಮ ಎಲ್ಲ ವಿಪ್ರ ಸಮಾಜದ ತ್ರಿಮತಸ್ಥ ಬ್ರಾಹ್ಮಣ ಸಮಾಜದ ಯತಿಗಳ ಆಶೀರ್ವಾದ, ಬ್ರಾಹ್ಮಣ ಸಂಘಟನೆಗಳ ಸಹಕಾರ ಹಾಗೂ ಎಲ್ಲ ಹಿರಿಯರ ಒಂದು ಸಹಕಾರ, ಸಲಹೆ ಸೂಚನೆಗಳನ್ನು ಪಡೆದು ಈ ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಮಾಡಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡೀರಿ. ಅಲ್ಲೇ ಕೂಡ ನೀವೇನು ಸಮಾವೇಶಕ್ಕೆ ಬರ್ತೀರಿ, ಬಂದಾಗಲೇ ನಿಮ್ಮ ಜಾತಕವನ್ನು ಅಂದರೆ ನಿಮ್ಮ ಮಕ್ಕಳ ಜಾತಕವನ್ನು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಜೋಡಿಸುವಂಥ ಕೆಲಸಕ್ಕೆ ಜ್ಯೋತಿಷಿಗಳು ಕೂಡ ಅಲ್ಲಿ ಸ್ಥಳದಲ್ಲೇ ಕೂಡ ಲಭ್ಯ ಇರ್ತಾರೆ. ಸೊ ಅಂಥ ಒಂದು ವ್ಯವಸ್ಥೆ ಕೂಡ ಇರುತ್ತೆ. ವಸತಿಯ ವ್ಯವಸ್ಥೆ, ಊಟ ಮತ್ತು ಉಪಹಾರದ ವ್ಯವಸ್ಥೆ ಕೂಡ ಇರುತ್ತೆ. ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಇಂಥ ಒಂದು ಏನು ಬ್ರಾಹ್ಮಣ ಸಮಾಜದ ಉಳಿವಿಗಾಗಿ ಮಾಡ್ತಾ ಇರುವಂಥ ಈ ಒಂದು ಸಮಾವೇಶದಲ್ಲಿ ತಾವು ಖಂಡಿತ ಪಾಲ್ಗೊಳ್ಬೇಕಂತ ಹೇಳ್ತಾ, ಈ ಸಮಾವೇಶಕ್ಕೆ ತಾವು ಪಾಲ್ಗೊಳ್ಳುವಂಥವ್ರು ಯಾರಿದ್ದೀರಿ, ಅವರು ನಮ್ಮ ಈ ಸಮಾವೇಶದ ಸಂಚಾಲಕರಾಗಿರುವಂಥ ಶ್ರೀನಿವಾಸ್ ಭಾರದ್ವಾಜ್ ಅವರಿದ್ದಾರೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. 9449425536
ನಾನು ಇನ್ನೊಮ್ಮೆ ಹೇಳ್ತೀನಿ ಈ ನಂಬರ್ನ, 9449425536. ಇದೊಂದು ನಂಬರು. ಇನ್ನೊಂದು ನಂಬರು 8217876335. ಈ ನಂಬರ್ನು ಕೂಡ ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, 8217876335. ಇದಲ್ಲದೆ ಇನ್ನೊಂದು ನಂಬರ್ ಕೂಡ ಇದೆ, 8088843300. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, 8088843300. ಈ 3 ದೂರವಾಣಿ ಸಂಖ್ಯೆ ಇದೆ. ಇದಕ್ಕೆ ನೀವು ದೂರವಾಣಿ ಕರೆ ಮೂಲಕ ಮೊದಲೇ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡ್ರೆ ನೀವು ಅಲ್ಲೇ ಸ್ಥಳದಲ್ಲೇ ನಿಮಗೆ ಇಷ್ಟವಾಗುವಂಥ ಹುಡುಗ ಹುಡುಗಿಯರು ಅವರ ಫ್ಯಾಮಿಲಿಯವ್ರನ್ನೆಲ್ಲ ಪರಿಚಯ ಮಾಡ್ಕೋಬೋದು, ಮಾತಾಡ್ಬೋದು. ಇದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಇವತ್ತು ಏನು ಬ್ರಾಹ್ಮಣ ಸಮಾಜದ ದೊಡ್ಡ ಸಮಸ್ಯೆ ಏನಿದೆ, ಇದಕ್ಕೆ ಪರಿಹಾರ ರೂಪದಲ್ಲಿ ನಡೆಯತಕ್ಕಂಥ ಈ ಸಮಾವೇಶವನ್ನು ತಾವೆಲ್ಲರೂ ಸದುಪಯೋಗ ಮಾಡ್ಕೋಬೇಕು ಮತ್ತು ಇದನ್ನು ಬೆಂಬಲಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.